ಆದ ಚುಂಚನಗಿರಿ. ಚುಂಚನಗಿರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಹೇಳ್ಬೇಕು. ಅದು ಮೊದಲೇ ಡೈರೆಕ್ಟರ್ ಅವರು ತುಂಬಾ ಧಾರಾಳವಾಗಿ ಹೇಳ್ಬಿಟ್ಟಿದ್ದಾರೆ, ನಮ್ಮ ಅಣ್ಣ ಧಾರಾಳವಾಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಅದ್ರಲ್ಲಿ ನಮ್ಗೆ ಏನು ಉಳಿಸಿಲ್ಲ ಒಂಚೂರು. ನಾನು ನೋಡ್ತಾನೆ ಇದ್ದೀನಿ, ಯಾವ್ದಾದ್ರು ಒಂದು ಪಾಯಿಂಟ್ ಬಿಡ್ತಾರ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಯಾವ್ದು ಬಿಟ್ಟಿಲ್ಲ. ಅವರಿಗೆ ಎಲ್ಲ ಮಾತಾಡ್ಬಿಟ್ರು. ಈಗ ಸ್ವಾಮೀಜಿಯವರು ಮಾಡಿರೋ ಒಂದು ಸತ್ಕಾರ್ಯಗಳು, ಕಾಲೇಜುಗಳು, ಅದು ಇದು ಆ ಕ್ಷೇತ್ರದ ಎಲ್ಲಾ ಇದು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಏನು ಉಳಿದಿದೆ ಅಂತಂದ್ರೆ ಚಿತ್ರದ ಬಗ್ಗೆ ಹೇಳ್ತೀನಿ ನಾನು. ಅದೇ ಬಂದೆ, ಅಲ್ಲಿಗೆ ಬಂದೆ. ಚಿತ್ರದ ಬಗ್ಗೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಡೈರೆಕ್ಟರ್ ಅವರು, ಪ್ರೊಡ್ಯೂಸರ್ ಅವರು ಅವರೆಲ್ಲ ಸೇರಿಕೊಂಡು, ಸ್ವಾಮೀಜಿ ಅವರೆಲ್ಲ ಸೇರಿಕೊಂಡು ಚಿತ್ರದಲ್ಲಿರೋ ಎಲ್ಲಾ ಆರ್ಟಿಸ್ಟ್ಗಳನ್ನ ಒಂದು ಕಡೆ ಸೇರಿಸಿ, ಈ ಕಡೆ ರಾಜಕೀಯದಲ್ಲಿರೋ ಎಲ್ಲರನ್ನೂ MLC, MLA, ಆಮೇಲೆ MP ಗಳು, ಮಿನಿಸ್ಟರ್ಗಳು, ಇವನ್ನೆಲ್ಲ ಕೂಡ ಒಂದ್ ಕಡೆ ಸೇರಿಸಿ, ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಇವರು ಆ ಚಿತ್ರ ಮಾಡಿದ್ದಾರೆ. ಅಂತಂದ್ರೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಕೂಡ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಹಾಕಿ, ಯಾರೇ ಆಗಲಿ ಇದ್ರಲ್ಲಿ ಕೇಳಿದ್ರು ನಾನು ಮಾಡಲ್ಲ. ಅದೇ ಮಾಮೂಲು ಸಿನಿಮಾದಾದ್ರೆ ಯಾವಾಗ್ರಲ್ಲಿ ಇಷ್ಟು ಕೂಡ ಕ್ಯಾರೆಕ್ಟರ್ ಯಾವಾಗ ಮಾಡ್ತಾನೆ ಇಲ್ಲ ಯಾವಾಗ ಮಾಡ್ತಾನೆ ಅನ್ನೋದು ಬರುತ್ತೆ. ಆದ್ರೆ ಇದ್ರಲ್ಲಿ ಹಾಗಲ್ಲ, ದೈವ ಶಕ್ತಿ ಇದೆ. ಇದ್ರಲ್ಲಿ ದೈವ ಶಕ್ತಿ ಇದೆ. ಡೈರೆಕ್ಟರ್ ಇಂಥ ಚಿತ್ರಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಒಂದು ನನ್ನ ದೃಷ್ಟಿ ಏನಪ್ಪಾ ಅಂತಂದ್ರೆ, ಇವರು 93 ಚಿತ್ರಗಳು ಡೈರೆಕ್ಟ್ ಮಾಡಿದ್ದಾರೆ, ಆದ್ರೆ ಒಂದರಲ್ಲೂ ನಾನಿಲ್ಲ. ಇದು 93 ಸರ್, ಅದು ಬೇರೆ ಬಿಡಿ. ಇಲ್ಲಿಗೆ ಬಂದ್ರೆ ಕರ್ನಾಟಕಕ್ಕೆ ಬಂದು ನೀವು 93 ಸಿನಿಮಾಗಳು ಮಾಡಿದ್ದೀರಿ. ಆದ್ರೆ ಒಂದೇನಪ್ಪಾ ಅಂತಂದ್ರೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಹತ್ರ ಒಬ್ಬ ಆರ್ಟಿಸ್ಟ್ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ತನಗೂ ಇರುತ್ತೆ. ಆಸೆ ಇದೆ ಮನುಷ್ಯನಲ್ಲ, ದುರಾಸೆ ಅಲ್ಲ, ಆಸೆ. ಹಾಗಾಗಿ ಇವ್ರದ್ದು ಈ ಚಿತ್ರ ಕ್ಷೇತ್ರದ ಮಹಿಮೆನಲ್ಲಿ ಏನಾದ್ರು ಪುಣ್ಯ ಅಂತ ಅನ್ಸುತ್ತೆ. ಆ ಕ್ಯಾರೆಕ್ಟರ್ ಎಲ್ಲರೂ ಒಪ್ಕೊಂಡು ಜಯಂತಿಗೆ ಕೊಡೋಣ ಅಂತ ನಮ್ಮ ಸ್ವಾಮೀಜಿ, ಪ್ರೊಡ್ಯೂಸರು, ಡೈರೆಕ್ಟರ್, ಅಣ್ಣ ಇವರೆಲ್ಲ ಸೇರ್ಕೊಂಡು ಆ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಾರೆ. ನಾನು ಬಹಳ ಆಸೆಯಿಂದ ಮಾಡಿದೆ, ಬಹಳ ಪ್ರೀತಿಯಿಂದ ಮಾಡಿದೆ, ಬಹಳ ಗೌರವದಿಂದ ಮಾಡಿದೆ. ಆದ್ರೆ ಒಂದೇನಪ್ಪ ಅಂತಂದ್ರೆ, ಈ ಚಿತ್ರದಲ್ಲಿ ಒಂದೊಂದು ಎಪಿಸೋಡ್ ತರ ಬರೋದು, ಒಂದೊಂದು ಇದು ಒಂದೊಂದು ರೀತಿಯಲ್ಲಿದೆ. ಈಗ ಅಂಬರೀಶ್ ಅವ್ರು ಬರ್ತಾರೆ, ಅವ್ರ ಫ್ಯಾಮಿಲಿ, ಆಮೇಲೆ ಶಿವ ಬರ್ತಾನೆ, ಅವನ ಫ್ಯಾಮಿಲಿ, ಆಮೇಲೆ ಪಾಪ ಚೇತನ್ ಇಷ್ಟೊತ್ತು ಇದ್ದ ಆ ಚೇತನ್ ಅವರ ಕಾನ್ವರ್ಸೇಷನ್, ಆಮೇಲೆ ಆಲ್ರೆಡಿ ಎತ್ತರಕ್ಕೆ ಇನ್ನೂ ಜಾಸ್ತಿ ಇರೋ ನಮ್ಮ ಡೈರೆಕ್ಟರ್ ಅವರೊಂದು ಪಾತ್ರ ಮಾಡಿದ್ರೆ ಏನ್ ಪ್ರೆಸೆಂಟ್ ಆಗಿದೆಪ್ಪ, ತುಂಬಾ ಪ್ರೆಸೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಬಹಳನೇ ಇಷ್ಟ ಆಯ್ತು. ತುಂಬಾ ಸಿಗುತ್ತೆ. ಇದಿಲ್ಲ ಅಂತ ಅನ್ಕೊಂಡ್ಬಿಡಿ ದಯವಿಟ್ಟು. ಇದರಲ್ಲಿ ಸಾಂಗ್ಸ್ ಹೇಗಿದೆ ಅಂತಂದ್ರೆ, ಒಂದೊಂದು ಸಾಂಗ್ ಡಿಫರೆಂಟ್ ಆಗಿದೆ. ಒಂದೊಂದು ಸಾಂಗ್ ಕೇಳ್ತಾ ಇದ್ರು ಮೈ ಇವರೇ ಹೇಳ್ತಾ ಇರೋದು ಮಾಡ್ಬೇಕು ಅಂದ್ರೆ ಸಂಜೆ ಡಾನ್ಸ್ ಇವರೇ ಮಾಡ್ಬಿಡ್ತಾರೆ. ಅದೊಂದ್ ಕಡೆ. ಆಮೇಲೆ ಇಂಥ ಚಿತ್ರಗಳಿಗೆ ತಲೆ ಉಪಯೋಗಿಸ್ಬೇಕು. ಆ ತಲೆಯಲ್ಲಿರೋ ಆ ಒಂದು ವಿಶೇಷವಾದಂತಹ ಒಂದು ಜ್ಞಾನ ಆ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಬೀಳ್ಬೇಕು, ಅವ್ರ ತಲೆ ಬೀಳ್ಬೇಕು. ಆ ತರ ಮಾಡಿದ್ದಾರೆ, ಮಾಡಿದವ್ರಿಗೂ ಒಳ್ಳೇದಾಗತ್ತೆ. ಹಾಗಾಗಿ ಒಳ್ಳೇದನ್ನ ಈಗ ಡೈರೆಕ್ಟ್ ಪಿಕ್ಚರ್ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ. ಅಪ್ಪ ಜಾಗದಲ್ಲಂತೂ ಹತ್ತು ಬಿಟ್ಟೆ, ಅಲ್ಪರಿಗೆ ಅಂತ ಬಿಡ್ತೀವಿ ಸಾರ್ಥಕ ಅನ್ನೋ ತರ. ಯಾಕೆಂದ್ರೆ ಟ್ರೈ ಮಾಡ್ತೀನಿ ಅಂತೀರ, ನಿಮಗೆ ಕೇಳಿದ್ರು ಹೋಗ್ತಾ ಇದ್ರು ಏನು ಗೋಲ್ಡನ್ ಡೇಸ್ ಆ ತರ ಬರುತ್ತೆ. ನೋಡ್ತಾ ಇದ್ರೆ ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲಪ್ಪ, ಮನಸ್ಸಿಂದ ಹೇಳ್ತಾ ಇದ್ದೀನಿ, ತಮ್ಮೆಲ್ಲರೂ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಬಾಲಗಂಗಾಧರ ಸ್ವಾಮೀಜಿಯವರ ಶ್ರೀ ಕ್ಷೇತ್ರದ ಒಂದು ಹೆಣ್ಣು ಮಗಳು. ಆ ಕ್ಷೇತ್ರದ ಮಹಿಮೆ ಏನ್ ಬೇಕಾದ್ರೂ ಏನಾದ್ರೂ ಹೇಳಿಸ್ಬೇಕು
ಆ ಮಗು ಚೆನ್ನಾಗಿರ್ತಾಳೆ ಅಂತ ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದೆ, ಎಲ್ಲರ ಮೇಲೂ ಇದೆ. ಆದರೆ ನಗುತ್ತಾ ಆಶೀರ್ವಾದ ಮಾಡುವಂತ ಸ್ವಾಮಿಯವರು ಎಲ್ಲರೂ ನನ್ನಗಿಸ್ಕೊಂಡು ಆಯ್ತು ಇನ್ನಂತಾರೆ ಸಾಕಷ್ಟು, ಏನ್ ಬಾಯಿಬಿಟ್ಟು ಹೇಳ್ಬೇಕಾಗಿಲ್ಲ. ಹಾಗಾಗಿ ಅವರ ಒಂದು ಆಶೀರ್ವಾದದಿಂದ, ಇವರೆಲ್ಲರ ಪ್ರೋತ್ಸಾಹದಿಂದ, ತಮ್ಮೆಲ್ಲರ ಪ್ರೋತ್ಸಾಹದಿಂದ ನಾವು ಇದರಲ್ಲಿ ಮಾಡಿದ್ದೀವಿ. ಯಾಕೆಂತಂದ್ರೆ ನೀವು ಮುಖ್ಯ. ಒಂದು ಚಿತ್ರಕ್ಕೆ ಪತ್ರಕರ್ತರು, ಮೀಡಿಯಾದವರು ಮುಖ್ಯ. ಮೀಡಿಯಾದವರು ಏನು ಬರೀತಾರೋ ಅದರ ಮೇಲೆ ಚಿತ್ರದ ಭವಿಷ್ಯ ಹೋಗುತ್ತೆ. ಎಷ್ಟು ಜನ ಇಲ್ಲ ನಮ್ಮಲ್ಲೇ, ಎಷ್ಟು ಜನ ಇಲ್ಲ ರಿವ್ಯೂ ಓದ್ಬಿಟ್ಟು ಪಿಕ್ಚರ್ ನೋಡೋರು ಇದಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಮನಸ್ಸಿಟ್ಕೊಂಡು ಪಿಕ್ಚರ್ ನೋಡಿ ಎಲ್ರಿಗೂ ತಲುಪಿಸಿ. ನಮ್ಮ ಇಡೀ ಕರ್ನಾಟಕ ಜನತೆ ಆದಿಚುಂಚನಗಿರಿಗೆ ಹೋಗಿ ಅಲ್ಲಿ ಹೋದ್ರೆ ಬರೋಕೆ ಒಂದೇ ಬರಲ್ಲ, ಮನ್ಸ್ಬಿಡಲ್ಲ. ಹಾಗಾಗಿ ಆ ಕ್ಷೇತ್ರ ನೋಡೋ ತರ ಮಾಡಿ ನೀವು ಅದನ್ನ ಈಗ ಇಲ್ಲಿದೆ ಇಲ್ಲ ಸ್ವಲ್ಪ ಎತ್ತರಕ್ಕೆ ಈಗ ಬರೋ ತರ ನಿಮ್ಮೆಲ್ಲ ಒಂದು ಹಾರೈಕೆಯಿಂದ ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಚಿತ್ರ ಯಾಕಂದ್ರೆ ಪ್ರತಿಯೊಬ್ಬರು ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಇವನ್ ಪ್ರೊಡ್ಯೂಸರ್ ಆಗಲಿ ಏನ್ ದುಡ್ಡು ಮಾಡ್ಬೇಕಂತ ಚಿತ್ರ ಮಾಡಿಲ್ಲ, ಇದೊಂದು ಸೇವೆ ಅಂತ ಮಾಡಿದ್ದಾರೆ. ಅದಕ್ಕೆ ಈ ಚಿತ್ರ ಎಲ್ಲದಕ್ಕಿಂತ ಭಿನ್ನ ಅಂತ ಹೇಳ್ತೀನಿ. ಹಾಗೆ ನನಗೆ ಈಶ್ವರ ಮಾತಾಡ್ತಿದ್ದೆ ಆದಿಚುಂಚನಗಿರಿ ಮಠದ ಬಗ್ಗೆ ಅಂದ್ರೆ ಜಾಸ್ತಿ ಗೊತ್ತಿರ್ಲಿಲ್ಲ. ನಮ್ಗೇನು ಗೊತ್ತಿರೋದಷ್ಟೇ, ಮಂಗಳೂರಿಂದ ವಾರಕ್ಕೆ 2 ಸಲ ಬಂದು ಹೋಗ್ತಾ ಇದ್ದಾರೆ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ. 800 ಪಾಸ್ ಆದಾಗ ಇಲ್ಲಿ ಒಂದು ಮಠ ಇದೆ, ಕಾಲೇಜ್ ಇದೆ, ಅಷ್ಟು ಗೊತ್ತಿತ್ತು. ಆಮೇಲೆ ಇಂಟರ್ನ ಹೇಳಿದ್ರು ನಾಥಪಂಥದ ಸಂಬಂಧ. ಆಮೇಲೆ ಗೊತ್ತಾಯ್ತು, ನಾನು ಪಿಕ್ಚರ್ ಮಾಡೋ ಗೊತ್ತಾಯ್ತು. ಆಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ನಾಥಪಂಥದವರ ಜಾಗದಲ್ಲಿ, ಅಂದ್ರೆ ಮಂಗಳೂರಲ್ಲಿ ಕದ್ರಿ ದೇವಸ್ಥಾನ ಅಂತ ಗೊತ್ತಿರ್ಬೋದು, ನಮ್ಮ ಧರ್ಮಸ್ಥಳ ದೇವಸ್ಥಾನದ ಆದಿ ಮಂಜುನಾಥ ಟೆಂಪಲ್ ಇರೋದಲ್ಲಿ. ನಾನು ಆ ಟೆಂಪಲ್ ವಾರಣ ಅಂದ್ರೆ 7 ಅಂಗಣ ಅಂತ ಬರುತ್ತೆ, ಅದರ ಒಳಗೆ ನಮ್ಮ ಜಾಗ, ನಮ್ಮ ಮನೆ ಇರೋದಿಲ್ಲ ಅಲ್ಲಿ. ಸೊ ನನಗೂ ಆ ಕಥೆ ಬಗ್ಗೆ ತುಂಬಾ ತಿಳುವಳಿಕೆ ಸ್ವಲ್ಪ ಇತ್ತು ನಾನು ಚಿತ್ರ ಮಾಡುವಾಗ. ಈ ಚಿತ್ರ ನನಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ, ಫಸ್ಟ್ ಟೈಮ್ ನಾನು ದೊಡ್ಡಂಗೇರು ಸರ್ ಲಿರಿಕ್ಸ್ ಬರೆದಿದ್ರು, ನಾನು ಆಮೇಲೆ ಟ್ಯೂನ್ ಹಾಕಿದ್ದು. ಎಲ್ಲ ಚಿತ್ರದಲ್ಲಿ ನಾವು ಯೂಶುವಲ್ ಟ್ಯೂನ್ ಹಾಕಿ ಆಮೇಲೆ ಲಿರಿಕ್ ಬರೀತೀವಿ, ಕೆಲವು ಮಾಡ್ತೀವಿ, ಕೆಲವು ಲಿರಿಕ್ಸ್ ಟ್ಯೂನ್ ಮಾಡ್ತೀವಿ. ಬಟ್ ಈ ಚಿತ್ರದಲ್ಲಿ ಎಲ್ಲ ಹಾಡುಗಳು ಮೊದಲು ಲಿರಿಕ್ಸ್ ಹಾಕಿ ಆಮೇಲೆ ನಾನು ಟ್ಯೂನ್ ಹಾಕಿದ್ವಿ. ಸೊ ನನಗೆ ಇದು ಸ್ಪೆಷಲ್. ಇದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚಾಲೆಂಜಿಂಗ್ ಇತ್ತು. ಯಾಕಂದ್ರೆ ಇದರಲ್ಲಿ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ 3 ಕ್ಯಾಟಗರಿ ಇದೆ. ಅದು ಯುಗ ಬೇರೆ ಚೇಂಜ್ ಇದೆ. ತ್ರೇತಾಯುಗನ ಬರುತ್ತೆ, ದ್ವಾಪರ ಯುಗನ ಬರುತ್ತೆ, ಕಲಿಯುಗ 3 ಇದೆ. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಯಾಕಂದ್ರೆ ಎಲ್ಲ ಈ ತರ ಹೇಳಿದ್ರೆ ಇಲ್ಲ, ಮಚ್ಚು ಇಲ್ಲ, ಬಟ್ ಬಿಲ್ಲು ಮಾಡಿದೆ ಸೀನ್ಸ್. ಸೊ ಈ ಚಿತ್ರ ಚೆನ್ನಾಗಿದ್ರೆ ಎಲ್ಲರೂ ಪ್ಯಾಷನ್ ಅಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಭಿನಯದ ಬಗ್ಗೆ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಜನತೆ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಹರೀಶ್ ರಾಜ್ ನನ್ನ ಫೇವ್ರೇಟ್ ಆಕ್ಟರು. ಮಾತಾಡ್ಬೇಕಾಗಿದ್ದು ನನಗೆ ಶಿವಕುಮಾರ್ ಬಗ್ಗೆ. ಯಾಕಂದ್ರೆ ಅವರೆಲ್ಲ ಚಿತ್ರದಲ್ಲಿ ಚೆನ್ನಾಗಿ ನಟಿಸ್ತಾರೆ. ಯಾವಾಗ್ಲೂ ಒಂದು ನಟನೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆ ಕಷ್ಟ ಅಂತ ನನಗೆ ಅನ್ಸಿದ್ದು. ಯಾಕಂದ್ರೆ ಚಿತ್ರ ನೋಡ್ತಾ ಇರುವಾಗ ನನಗೆ ಅನ್ಸ್ತಾ ಇತ್ತು, ಒಂದು ಪಕ್ಕದಲ್ಲಿ ಹಾವು ಇಟ್ಕೊಂಡಿದ್ರು, ಹಾವಿದ್ದು ಅದ್ರ ಪಾಡಿಗೆ ಇವ್ರ ಪಾಡಿಗೆ ಅಭಿನಯ ಮಾಡ್ತಾ ಇದ್ರು. ತುಂಬಾ ಕಷ್ಟ, ನನ್ನ ಲೆಕ್ಕದಲ್ಲಿ ತುಂಬಾ ಕಷ್ಟ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಏನೋ ಒಂಚೂರು ಡಿಸ್ಟರ್ಬೆನ್ಸ್ ಇರುವಾಗ ನಿಮಗೆ ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್ ಬೆಳೀತಾ ಇರುತ್ತೆ. ಯಾಕಂದ್ರೆ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಒಂದು ಹಾವು ಪಕ್ಕದಲ್ಲಿರುವಾಗ ಯಾರಿಗಾದ್ರೂ ಹೆಂಗೆ ಆಗ್ಬೋದು. ಇದು ಏನಿಲ್ಲ, ಇದು ಶಿವಾದ ಪಕ್ಕ ಇಳಿ ಮಾಡಿಸಿರುತ್ತೆ. ನನಗೆ ಅವ್ರು ತುಂಬಾ ಇಷ್ಟ ಇದೆ ಚಿತ್ರ ನೋಡುವಾಗ. ದಿಸ್ ವಾಸ್ ಮೆನ್ಷನ್. ಈ ಚಿತ್ರ ಡೆಫಿನೆಟ್ ಆಗಿ ಮೀಡಿಯಾದವರು ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತದೆ. ಥ್ಯಾಂಕ್ ಯು ಸೊ ಮಚ್. ಅಂತ ಎಲ್ಲ ನನ್ನ ಸಹೋದರಿ ಹಾಗೂ ನನ್ನ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಪತ್ರಕರ್ತರೆ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ, ನನಗೆ ಈ ಚಿತ್ರ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ತುಂಬಾ ಹತ್ರ ಇದ್ರು ಕೂಡ ನಾನು ಆ ಕ್ಷೇತ್ರಕ್ಕೆ ಹೋಗಿರಲಿಲ್ಲ. ಅವತ್ತು ನನಗೆ ಶೂಟಿಂಗ್ ಹಿಂದಿನ ದಿನ ನನ್ನ ಕರೆಸಿದ್ರು. ಬೆಳಿಗ್ಗೆ 7 ಗಂಟೆಗೆ
ಫಸ್ಟ್ ಶಾಟ್ ತೆಗಿಬೇಕು ಅಂತ ನಿರ್ದೇಶಕರ ಒಂದು ಸಾಲಿಗೆ 4 ಗಂಟೆಗೆ ಎದ್ದು 2 ಅವರ್ಸ್ ಮೇಕಪ್ ಮಾಡಿಕೊಂಡು ಗೆಸ್ಟ್ ಹೌಸ್ ಅಲ್ಲಿ ಇದೆ. 6 ಗಂಟೆ 6:30 ಇರ್ಬೋದು ರೂಮದ ಆಚೆ ಬಂದಾಗ ನಿಜಕ್ಕೂ ನನ್ನ ಕಣ್ಣು ಸಾರ್ಥಕ ಅನ್ನಿಸ್ತು ಆ ಕ್ಷೇತ್ರ ನೋಡಿ. ಯಾಕಂದ್ರೆ ಅಲ್ಲಿ ಆ ಗೆಸ್ಟ್ ಹೌಸ್ ಮುಂದೆ ಬೆಟ್ಟದ ಮಧ್ಯದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಹಿಂದೆ ಮತ್ತೆ ಬೆಟ್ಟ, ಆ ಬೆಟ್ಟದ ಹಿಂದೆ ಸೂರ್ಯನ ಉದಯ ಇಸ್ ಅ ವಂಡರ್ಫುಲ್. ನೀವು ಅಲ್ಲಿ ಸ್ವಲ್ಪ ಆ ಕ್ಷೇತ್ರಕ್ಕೆ ಒಂದ್ಸರಿ ಹೋದ್ರೆ ನೀವು ಅವಾಗ ಹೋಗ್ಬೇಕು ಅನ್ಸುತ್ತೆ. ನಮ್ಮ ಕಣ್ಣಿಗೆ ಆ ತಂಪನ್ನು ಕೊಡುವಂತಹ ಕ್ಷೇತ್ರ ನಿಜಕ್ಕೂ ಬಹಳ ನಮ್ಮ ನಿರ್ದೇಶಕರು ಹೇಳಿದಂತೆ 5 ಲಿಂಗೇಶ್ವರರ ಒಂದು ವಾಸಸ್ಥಾನ ಅದು. ಪುಣ್ಯಕ್ಷೇತ್ರ ಮಲ್ಲೇಶ್ವರ, ಗವಿಸಿದ್ದೇಶ್ವರ, ಗರ್ಭಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಚಂದ್ರಮೌಳೇಶ್ವರ. ಸೊ ಈ ತರ ಇವರ ವಾಸಸ್ಥಾನ. ಈ ವಾಸಸ್ಥಾನ ಮಧ್ಯದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ. ನಾನು ಹೋಗಿ ಬಹಳಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದೀನಿ. ವರ್ಷಕ್ಕೆ ಒಂದು 4 ದೇವಸ್ಥಾನಗಳನ್ನು ಸುತ್ತುತ್ತೀನಿ ನಾನು. ಅದು ನನಗೆ ಸುಮಾರು 20-25 ವರ್ಷದಿಂದ ಬಂದಿರತಕ್ಕಂಥ ಒಂದು ಹ್ಯಾಬಿಟ್ ಅಂದ್ಕೊಂಡು ತಪ್ಪಾಗಲಾರದು. ಸೊ ಆ ದೇವಸ್ಥಾನ ನೋಡುವಾಗ ನನಗೆ ಈ ಕಲಿಯುಗದಲ್ಲಿ ನಮ್ಮ ಕಣ್ಣು ಮುಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಹಾನ್ ಪುರುಷ ಆಗಿದೆ ಹಾಗೆ, ಆ ಕ್ಷೇತ್ರದಲ್ಲಿ ಇಷ್ಟೊಂದು ಒಳ್ಳೆ ಟೆಂಪಲ್ ಕಟ್ಟಿದೆ ಹಾಗೆ, ಆ ಟೆಂಪಲ್ ನ ಕೆತ್ತನೆ ಮಾಡತಕ್ಕಂಥ ಶಿಲ್ಪಿಗಳಿದ್ದಾರೆ ಅವನ್ನೆಲ್ಲ ಕರೆಸಿದ್ದೆ ಹಾಗೆ, ಅದೆಲ್ಲ ನೋಡಿದಾಗ ನನಗೆ ವಿಜಯನಗರ ಸಾಮ್ರಾಜ್ಯ, ಹಂಪೆ, ಬೇಲೂರು, ಹಳೆಬೀಡು ಈ ದೇವಸ್ಥಾನಗಳ ನೆನಪು ಕಾಲಭೈರವೇಶ್ವರ ದೇವಸ್ಥಾನ ಆದಿಚುಂಚನಗಿರಿಯಲ್ಲಿದೆ. ಅದು ನೋಡಿದ್ರೆ ನಿಮಗೆ ಆ ಪಿಲ್ಲರ್ ನೋಡಿದ್ರೆ, ಆ ಕಲ್ಲನ್ನು ನೋಡಿದ್ರೆ ಈ ಒಂದು ಯುಗದಲ್ಲೂ ಕೂಡ ಇಂಥ ಒಂದು ದೇವಸ್ಥಾನ ಕಟ್ಟಿಸಿರ್ತಕ್ಕಂಥ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ನಿಜಕ್ಕೂ ಹ್ಯಾಂಡ್ಸ್. ಯಾಕಂದ್ರೆ ಅವರು ಮಾಡತಕ್ಕಂಥ ಸಾಧನೆ ಇದೆಯಲ್ಲ, ಇದು ಸಾಮಾಜಿಕ ಬದಲಾವಣೆ ಎಲ್ಲಿಂದ ಬರಬೇಕು? ಇಂಥ ಮಠ ಮಾನ್ಯಗಳಿಂದ ಬರಬೇಕು. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಮಠಗಳಿದೆ. ಆ ಮಠ ಮಾನ್ಯಗಳಿಂದ ಸಿದ್ಧಗಂಗಾ ಮಠ ಆಗಿರ್ಬೋದು, ಬಾಲಗಂಗಾಧರ ಸ್ವಾಮೀಜಿಯವರ ಮಠ ಆಗಿರ್ಬೋದು, ಗದಗದಲ್ಲಿ ಪುಟ್ಟರಾಜ ಗವಾಯಿಯವರ ಮಠ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಆಗಿರ್ಬೋದು, ಮೈಸೂರು ಸುತ್ತೂರು ಸ್ವಾಮೀಜಿಯವರ ಈ ಒಂದು ಮಠಗಳಿಂದ ಅನೇಕ ವಿದ್ಯಾರ್ಥಿಗಳು, ಅನೇಕ ಬಡವರು, ಅನ್ನ ಇಲ್ಲದಿರ್ತಕ್ಕಂಥ ಏನು ಗತಿ ಕೊಡೋದಿಲ್ಲ, ಒಂದು ತೂತು ಅನ್ನ ಇಲ್ಲದ ಕೂಡ ಇಂಥ ಮಠ ಮಾನ್ಯಗಳ ಸಾಮಾಜಿಕ ಬದಲಾವಣೆಗಳಿಗೆ ಸಾಕಷ್ಟು ನಮ್ಗೆ ಅವಕಾಶ ಇಂಥ ಮಠ ಮಾನ್ಯಗಳಿಂದ ಆಗುತ್ತೆ ಅನ್ನೋದು ಕೂಡ ಈ ಚಿತ್ರದಲ್ಲಿ ನಾವು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ. ಈ ಚಿತ್ರದಲ್ಲಿ ಅದು ಹೇಗೆ ಅವರು ಧೈರ್ಯ ಬಂದು ಏನೋ ಗೊತ್ತಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಪಾತ್ರ ಈ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಒಂದು ವಿಭಿನ್ನವಾದ ಪಾತ್ರ. ಆ ಪಾತ್ರ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಬಂತು, ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆ, ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಹೇಗೆ ಅವ್ರಿಗೆ ಕ್ರಿಯೇಟ್ ಆಯ್ತು ಗೊತ್ತಿಲ್ಲ. ಬಟ್ ಚೆನ್ನಾಗಿ ಮಾಡಿದ್ರೆ ನನ್ನ ಅಭಿಪ್ರಾಯ ನನಗೆ. ಇನ್ನು ನಮ್ಮ ಗುರುಗಳು ಹೇಳಿದರೆ ನನಗೆ ಫಸ್ಟ್ ಟೈಮ್ ನಿಜವಾದ ಹಾವನ್ನು ಶಾರ್ಟ್ ಬೈ ಶಾರ್ಟ್, ಯಾಕಂದ್ರೆ ಒಂದು ಶಾರ್ಟ್ ನಾನು ಡೈಲಾಗ್ ಹೇಳ್ಬೇಕಾದ್ರೆ ಐದೊಂದು ಹಾವು ಮುಂದೆ ಬಂದಿರೋದಿಲ್ಲ, ಅಲ್ಲೆಲ್ಲೋ ಹಿಂದೆ ಹೋಗಿರುತ್ತೆ, ಇಲ್ಲ ಕತ್ತಲ್ಲಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ಇಲ್ಲ ಒಂದು ಕೆನ್ನೆಗೆ ಅದು ಮುತ್ತು ಕೊಡ್ತಾ ಇರುತ್ತೆ, ಏನೋ ಒಂದು ಡಿಸ್ಟರ್ಬೆನ್ಸ್ ಅನಿಸಿಲ್ಲ ನನಗೆ. ಯಾವ ಶಾರ್ಟ್ ಕೂಡ ಈ ಹಾವಿನಿಂದ ತೊಂದರೆ ಅಂತ ಅನಿಸ್ತಾ ಇಲ್ಲ. ಅವ್ರು ಏನಾಗ್ತಿದ್ರು ಹಾಕ್ತಿರಪ್ಪ, ಹಾವು ಸರಿ ಹೋಗಿಲ್ಲ, ಸರಿ ಹಾಕಿ ನಾವು ಸರಿ ಹಾಕಿ, ಅದ್ರ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ನನಗೆ ಯಾವ್ದು ಮೈ ಒಂದು ಬಟ್ಟೆ ಹಾಕಿದಾಗೆ ಅದು ಯಾವ್ದೊಂದು ವಸ್ತು ಹಾಕಿದಾಗ ನನಗೆ ಅನಿಸ್ತಾ ಇತ್ತು. ನನಗೆ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅಂತ ಒಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಆ ಹಾವೊಂದು ಅದ್ಭುತ ನಿಂತ್ಕೊಂಡು ಕೆಲವು ಡೈಲಾಗ್ಗಳಲ್ಲಿ ಹೀಗೆ ನನಗೆ ಕತ್ತರಿ ಮೇಲೆ ಕೂಡ ಹೋಗಿದೆ ಅಂತ ನಿಜವಾದ ಹಾವನ್ನ ಸಾಯಿ ಪ್ರಕಾಶ್ ಜಿ ಅವರು ನನಗೆ ಅದೇನು ಗೊತ್ತಿಲ್ಲ. ಆ ಶಿವನ ಪಾತ್ರ ಬಂದ್ರೆ ಈ ಶಿವನ ನೆನೆಸ್ಕೊಳ್ತಾರೆ, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿಜಕ್ಕೂ ನನ್ನ ಧನ್ಯವಾದಗಳು. ಬಟ್ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಂತ ನಿರ್ದೇಶಕರು, ಒಬ್ಬ ನಿರ್ಮಾಪಕನ ಒಂದು ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ಚಿತ್ರನ ನಿರ್ಮಾಣ ಮಾಡುವಂತ, ನಿರ್ದೇಶನ ಮಾಡುವಂತ ಸಾಯಿ ಪ್ರಕಾಶ್ ಅವರಿಗೆ ಚಿತ್ರದಿಂದ ಒಳ್ಳೇದಾಗಬೇಕು ಅಂತ ನನ್ನ ಆಸೆ. ಸಾಯಿ ಪ್ರಕಾಶ್ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಗುರುಕಿರಣ್ ಸರ್ ಇವರು ಮ್ಯೂಸಿಕ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಅವ್ರ ಜೊತೆ ಈ ಚಿತ್ರದಲ್ಲಿ ಮತ್ತೆ ಸೇರಿದ್ದೀವಿ ಗೋವಿಂದಾಯನ ನಂತರ. ಸೊ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಕಲಾವಿದರು, ಅಂಬರೀಷ್ ಅವರಿಂದ ಹಿಡಿದು ರಾಮ್ಕುಮಾರ್ ಅವರಾಗ್ಲಿ ಎಲ್ಲರೂ ಇದ್ದಾರೆ ಈ ಚಿತ್ರದಲ್ಲಿ. ಸೊ ನನ್ನ ಕೈಲಾದಷ್ಟು ನನಗೆ ತಿಳಿದ ಮಟ್ಟಕ್ಕೆ ನಮ್ಮ ಶ್ರೀನಾಥ್ ಅವರಾಗ್ಲಿ, ಅನಂತನಾಗ್ ಅವರಾಗ್ಲಿ, ಎಲ್ಲರೂ ಅಶ್ವಥ್ ಅವರಾಗ್ಲಿ, ಎಲ್ಲರೂ ನಾರ್ದನ್ ಪಾರ್ಟ್ ಅಲ್ಲಿ ಸೈ ಅನ್ಸ್ಕೊಂಡ್ರು. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅಂತ ಏನೋ ಗ್ರೇಟ್ ಮಹಾನ್ ಕಲಾವಿದರು ಆ ಪಾತ್ರನ ಮಾಡಿದ್ರು, ನಾರ್ದನ್ ಪಾತ್ರ. ಆ
ಪಾತ್ರ ನೋಡಿರೋದ್ರಿಂದ ನಾವು ಸ್ವಲ್ಪ ಕಲಿತು ನಿರ್ದೇಶಕರ ಒಂದು ಸಹಾಯದಿಂದ ನನಗೆ ತಿಳಿದ ಮಟ್ಟದಲ್ಲಿ ನಾನು ಅದನ್ನು ಮಾಡಿದ್ದೀನಿ. ತುಂಬಾ ಸಂತೋಷ ಕೊಟ್ಟಂತ ಪಾತ್ರ. ಯಾಕಂತಂದ್ರೆ ಬೇರೆ ಪಾತ್ರಗಳಲ್ಲಿ ವೈಕುಂಠ, ಬ್ರಹ್ಮಲೋಕ, ಕೈಲಾಸ ಇವೆಲ್ಲ ನೋಡೋ ಅವಕಾಶ ಸಿಗಲ್ಲ. ಇದರಲ್ಲಿ ಎಲ್ಲ ದೇವತೆಗಳ ಜೊತೆ ಮಿಕ್ಸ್ ಆಗಿ ನಾವು ಒಂದು ಅಭಿನಯಿಸ ಒಂದು ಇದು ಖುಷಿ ನಮ್ಗೆ. ಆ ಪಾತ್ರ ಆ ವೇಷ ಹಾಕೊಳ್ಳೋದಕ್ಕೆ ಪಕ್ಕದಲ್ಲಿ ಶಿವನ ಪಕ್ಕದಲ್ಲಿ ಹಾವಿದ್ರೆ ನಾವು ದೂರ ಹೊರಡ್ತಾ ಇದ್ವಿ. ಸೊ ಹಂಗಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಮಾಡೋಂತ ಇದು. ಆಮೇಲೆ ನನಗೊಂದು ಲರ್ನಿಂಗ್ ಪ್ರೋಸೆಸ್ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಪ್ರತಿಯೊಂದು ಶಾರ್ಟ್ ಅಲ್ಲೂ ಈ ತರ ಮಾಡಿ ತುಂಬಾ ಅದ್ಭುತವಾಗಿ ನನಗೆ ನನ್ನಿಂದ ಕೆಲಸವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾ ಒಂದು ಸಂಕಲ್ಪ. ಈ ಚಿತ್ರವನ್ನು ಮಾಡಬೇಕಾದ್ರೆ ಸಂಕಲ್ಪ ಜೊತೆಗೆ ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ಕೂಡ ಹೇಳೋದು ತಪ್ಪಾಗಲ್ಲ. ಅವರೊಂದು ಸಂಕಲ್ಪ ಮಾಡಿ ನಮ್ಮ ನಿರ್ದೇಶಕರನ್ನ ಕರ್ಕೊಂಡು ಸ್ವಾಮೀಜಿಯವರ ಹತ್ರ ಹೋಗಿ, ಸ್ವಾಮೀಜಿ ನನಗೆ ಒಂದು ಈ ತರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೇನೆ, ಈ ಕ್ಷೇತ್ರದ ಬಗ್ಗೆ, ತಾವು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ನಾನೊಂದು ಚಿತ್ರ ಮಾಡ್ಬೇಕಂತ ನನಗೆ ಒಂದು ಕನಸಿದೆ, ತಾವು ಆಶೀರ್ವಾದ ಮಾಡಿದ್ರೆ ನಾನು ಈ ಚಿತ್ರ ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬರ್ತೇನೆ ಅಂತ ಹೇಳಿದಾಗ ಅವರು 10 ನಿಮಿಷ ಹೀಗೆ ದಿಟ್ಟಿಸಿ ನನ್ನನ್ನ ನೋಡಿ, ಇಲ್ಲ ನಿನ್ನ ಕೈಲಿ ಈ ಚಿತ್ರ ಮಾಡ್ಲಿಕ್ಕಾಗತ್ತೆ, ನೀನು ಈ ಸಾಧನೆ ಮಾಡ್ತೀಯ, ಖಂಡಿತ ನೀನು ಮುಂದೆ ಹೋಗು ಅಂತ ಹೇಳಿ ನನ್ನ ತುಂಬು ಹೃದಯದಿಂದ ನನಗೆ ಮತ್ತು ನಿರ್ದೇಶಕರಿಗೆ ಆಶೀರ್ವಾದನ ಮಾಡಿ ಈ ಒಂದು ಚಿತ್ರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ನಾನು ತುಂಬಾ ಚಿರಋಣಿ. ಆ ಮಟ್ಟಕ್ಕೆ ನಾನು ಎಲ್ಲೋ ಒಂದು ಸಣ್ಣ ಸೇವೆಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ನನಗೆ ಒಂದು ಕಡೆ ತೃಪ್ತಿ ಕೊಟ್ಟಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳಿತ್ತು. ಆದರೆ ನನಗೆ ಅಂತ ತೊಂದರೆಗಳು ಯಾವುದೂ ನನ್ನ ಕಣ್ಣಿಗೆ ಕಾಣ್ತಿಲ್ಲ. ಯಾಕೆಂದ್ರೆ ಆ ಸ್ವಾಮೀಜಿಯವರ ಆಶೀರ್ವಾದದಿಂದ ಕಲಾವಿದರನ್ನ ಒಂದುಗೂಡಿಸೋದಾಗ್ಲಿ, ರಾಜಕಾರಣಿಗಳನ್ನ ಕರ್ಕೊಂಬರೋದಾಗ್ಲಿ, ಅಥವಾ ನಮ್ಮ ಟೆಕ್ನಿಷಿಯನ್ಸ್ ಅನ್ನ ಅವ್ರ ಹತ್ರ ಒಂದು ಕೆಲಸ ಮಾಡಿಸೋದಾಗ್ಲಿ, ನನಗೆ ಯಾವ ರೀತಿಯಲ್ಲೂ ಎಲ್ಲೂ ಕೂಡ ನನಗೆ ಕಷ್ಟ ಅಂತ ಯಾವ ಇದರಲ್ಲೂ ನನಗೆ ಅನಿಸ್ತಿಲ್ಲ. ಯಾಕೆಂದ್ರೆ ಅವರ ಆಶೀರ್ವಾದ ಮತ್ತೆ ನಮ್ಮೆಲ್ಲರ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಸಾಹಿತಿಗಳಾಗಿರ್ಬೋದು, ಇಂಥವರೆಲ್ಲ ಸರ್ಕಾರದಿಂದ ಮತ್ತೆ ನನಗೆಲ್ಲ ಮುಖ್ಯವಾಗಿ ನನ್ನ ಸ್ನೇಹಿತರುಗಳು, ನನ್ನ ಸಂಬಂಧಿಗಳು, ಇವರೆಲ್ಲ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಒಂದು ದೊಡ್ಡ ಚಿತ್ರವಾಗಿ ನಿರ್ಮಾಣವಾಗಿದೆ.